ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿನ್ನೆ 2ನೇ ಅಧ್ಯಾಯ ಶುರು 2ನೇದು 3ನೇದು ಶ್ಲೋಕ ಓದಿದ್ದೆ. ಅದನ್ನು ಮತ್ತೊಮ್ಮೆ ಓದಿ ಮುಂದುವರಿಸ್ತೀನಿ. ಕುತಸ್ತ್ವಾ ಕಶ್ಮಲಬಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹೇ ಅರ್ಜುನ, ಆರ್ಯರಿಗೆ ಯೋಗ್ಯವಲ್ಲದ ಅಪಕೀರ್ತಿಕರವಾದ ಈ ಭಾವನೆ ಯುದ್ಧದ ಸಮಯದಲ್ಲಿ ನಿನಗೆ ಹೇಗೆ ಆವರಿಸಿತು? ಹೇಳಿತನವನ್ನು ಬಿಡು, ಇದು ನಿನಗೆ ಯೋಗ್ಯವಾದುದಲ್ಲ. ತುಚ್ಛವಾದ ಮನೋದೌರ್ಬಲ್ಯವನ್ನು ತ್ಯಜಿಸಿ ಅನ್ಯಾಯದ ವಿರುದ್ಧ ಹೋರಾಡು ಎನ್ನುತ್ತಾನೆ ಕೃಷ್ಣ. ಕೃಷ್ಣ ರಕ್ತಪಾತ ಮತ್ತು ಯುದ್ಧವನ್ನು ಬಯಸಿದ್ದನೇ? ಏಕೆ ಹೀಗೆ ಹೇಳಿದ? ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತವೆ. ಯುದ್ಧವಾದರೆ ಸಾಮಾಜಿಕವಾಗಿ ಏನೇನು ತೊಂದರೆ ಆಗಬಹುದು ಎಂದು ಅರ್ಜುನ ಹೇಳಿದ್ದನೋ ಅದಕ್ಕಿಂತ 10 ಪಟ್ಟು ಅನ್ಯಾಯ ಯುದ್ಧವಾಗದೇ ಇದ್ದರೆ ಆಗುತ್ತಿತ್ತು. ದುಷ್ಟನಾದ ದುರ್ಯೋಧನ ರಾಜ್ಯಾಧಿಕಾರ ವಹಿಸಿಕೊಂಡರೆ ಏನಾಗುತ್ತಿತ್ತು? ದೇಶದ ನಾಯಕತ್ವ ಮುಂದೆ ಯಾರ ಕೈ ಸೇರಬೇಕು ಎನ್ನುವ ಪ್ರಶ್ನೆ. ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಒಂದು ಗ್ರಾಮದಲ್ಲಿ ಪ್ರತಿದಿನ ಗೋವುಗಳು ಕಾಣೆಯಾಗುತ್ತಿದ್ದುವು. ರಾತ್ರಿಯ ಸಮಯದಲ್ಲಿ ಹುಲಿ ಬಂದು ಹಸುವನ್ನು ಎಳೆದುಕೊಂಡು ಹೋಗಿ ಭಕ್ಷಿಸುತ್ತಿತ್ತು. ಗ್ರಾಮಸ್ಥರು ಉಪಾಯದಿಂದ ಹುಲಿಯನ್ನು ಹಿಡಿದು ಕೊಂದು ಹಾಕಿದರು. ಹಿಂಸೆ ಎಂದು ಹುಲಿಯನ್ನು ಕೊಲ್ಲದಿದ್ದರೆ ಸಾಧು ಪ್ರಾಣಿ ಗೋವುಗಳ ಹತ್ಯೆ ನಡೆದು ಹೋಗುತ್ತಿತ್ತು. ಹುಲಿ ಕೊಂದಿದ್ದು ಹಿಂಸೆ ಆದರೂ ಗೋವುಗಳ ರಕ್ಷಣೆ ದೃಷ್ಟಿಯಿಂದ ಅದು ಹಿಂಸೆ ಅಲ್ಲ. ಅರ್ಜುನನಿಗೆ ಈಗ ಬಂದೊದಗಿರುವ ಯುದ್ಧವೂ ಹಾಗೆಯೇ. ಇದು ದುಷ್ಟದಮನ, ಶಿಷ್ಟ ರಕ್ಷಣ, ಹಿಂಸೆಯಲ್ಲ. 2ನೇ ಅಧ್ಯಾಯವನ್ನು 4 ಮುಖ್ಯ ವಿಷಯಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಅರ್ಜುನನ ಶರಣಾಗತಿ. ಇದು 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ವಿಸ್ತರಣೆ ಬರುತ್ತದೆ. 2ನೆಯದು ಜ್ಞಾನಯೋಗ ಅಥವಾ ಸಾಂಖ್ಯಯೋಗ. ಇದು 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಇದೆ. 3ನೆಯದು ಕರ್ಮಯೋಗ. 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ವಿಸ್ತರಣೆ ಇದೆ. 4ನೇದು ಸ್ಥಿತಪ್ರಜ್ಞನ ಲಕ್ಷಣಗಳು. 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ವಿವರಣೆ ಇದೆ. ಮೊದಲನೆಯದು ಅರ್ಜುನನ ಶರಣಾಗತಿ. ಎದುರಾಳಿಗಳನ್ನು ವೀಕ್ಷಿಸಿ ಅರ್ಜುನನ ಮನಸ್ಸು ವಿಪರೀತ ಗೊಂದಲದಲ್ಲಿ ಬಿದ್ದು ಯುದ್ಧದಿಂದ ವಿಮುಖನಾಗಲು ನಿಶ್ಚಯಿಸಿ ಅದನ್ನು ಸಮರ್ಥಿಸಿಕೊಳ್ಳಲು ನಾನಾ ವಿಧವಾಗಿ ಕಾರಣಗಳನ್ನು ಹೇಳುತ್ತಾ ಯುದ್ಧಕ್ಕಿಂತ ಭಿಕ್ಷಾಟನೆ ಮೇಲು ಎಂದು ಹೇಳುತ್ತಾನೆ. ಯಾವುದನ್ನೂ ನಿರ್ಧಾರ ಮಾಡಲಾಗದೆ ಶ್ಲೋಕ 8ನೇದರಲ್ಲಿ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಂ ಅವಾಪ್ಯ ಭೂಮಾವ ಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅರ್ಜುನನು ಧರ್ಮಾಧರ್ಮ ವಿವೇಕವನ್ನು ಕಳೆದುಕೊಂಡು ಸಾಟಿ ಇಲ್ಲದ ಚಕ್ರವರ್ತಿ ಪದವಿ ದೊರಕಿದರೂ, ಸುರಲೋಕ ಸಾಮ್ರಾಜ್ಯ ದೊರಕಿದರೂ ಸರ್ವೇಂದ್ರಿಯಗಳನ್ನೂ ತಪಿಸುತ್ತಿರುವ ಈ ದುಃಖವನ್ನು ಆರಿಸಲಾಗದು. ಯಾವುದು ನನಗೆ ಶ್ರೇಯಸ್ಸೋ ಅದನ್ನು ಖಚಿತವಾಗಿ ಹೇಳು. ನಿನಗೆ ನಾನು ಶಿಷ್ಯನು, ಶರಣಾಗತನಾದ ನನಗೆ ಹಿತವಾವುದೆಂಬುದನ್ನು ಉಪದೇಶಿಸು ಎಂದು ಹೇಳಿ ದುಃಖಪೀಡಿತನಾಗಿ ಶಸ್ತ್ರಗಳನ್ನು ಕೆಳಗಿಟ್ಟು ಕೈ ಮುಗಿದುಕೊಂಡು ಕೃಷ್ಣನಿಗೆ ಸಂಪೂರ್ಣ ಶರಣಾದನು. 2ನೇದು ಜ್ಞಾನಯೋಗ. ಶ್ಲೋಕ 11ರಿಂದ 38ನೇ ಶ್ಲೋಕದವರೆಗೆ. ಜ್ಞಾನಯೋಗವನ್ನು ಸಾಂಖ್ಯಯೋಗ ಎಂದು ಹೇಳುತ್ತಾರೆ. ಸಾಂಖ್ಯ ಎಂದರೆ ಜ್ಞಾನ, ವಿಚಾರ ಎಂದು ಅರ್ಥ. ಯಾವುದೋ ಒಂದು ವಸ್ತುಜ್ಞಾನ ಅಲ್ಲ, ಅದು ಆತ್ಮನ ಬಗ್ಗೆ ಜ್ಞಾನ. ನಾನು ಯಾರು ಎನ್ನುವುದನ್ನು ತಿಳಿದುಕೊಳ್ಳುವ ಜ್ಞಾನ. ಇಂದ್ರಿಯಗಳು, ಮನಸ್ಸು ಮತ್ತು ಶರೀರ ಆತ್ಮವಲ್ಲ. ಇವುಗಳ ಮೂಲಕ ಆತ್ಮ ಕೆಲಸ ಮಾಡುವುದಾಗುತ್ತದೆ. ಆತ್ಮವು ಚೈತನ್ಯ ಸ್ವರೂಪ. ಅದು ಅಗೋಚರ, ಸರ್ವರ ಹೃದಯದಲ್ಲೂ ಉಪಸ್ಥಿತವಿದೆ. ಈ ವಿಷಯವನ್ನು ವಿವರವಾಗಿ ಈ 30 ಶ್ಲೋಕಗಳಲ್ಲಿ ವಿವರಿಸಿದ್ದಾನೆ ಕೃಷ್ಣ. ಕೃಷ್ಣ ಪಾರ್ಥನಿಗೆ ಹೇಳುತ್ತಾನೆ, ನೀನು ಯಾರಿಗಾಗಿ ಅಳಬಾರದೋ ಅವರಿಗಾಗಿ ಅಳುತ್ತಿರುವೆ. ಆತ್ಮಸ್ವರೂಪವನ್ನು ತಿಳಿದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ನೀನು, ನಾನು ಮತ್ತು ಇಲ್ಲಿರುವವರೆಲ್ಲರೂ ಹಿಂದೆ ಇದ್ದೆವು, ಮುಂದೂ ಇರುತ್ತೇವೆ. ಆತ್ಮಸ್ವರೂಪರಾದ ನಾವೆಲ್ಲ ನಿತ್ಯರು.
ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ ಇವತ್ತಿನ ಭಗವದ್ಗೀತೆ ಚಿಂತನೆ ಕಾರ್ಯಕ್ರಮವನ್ನು. ನಾಳೆ ಮುಂದುವರಿಸೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿ ಅವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 2ನೇ ಅಧ್ಯಾಯವನ್ನು ನಿನ್ನೆ ಶುರು ಮಾಡಿದ್ದೆ, ಅದನ್ನು ಈಗ ಮುಂದುವರಿಸ್ತೇನೆ. ನಿನ್ನೆ ನಿಲ್ಲಿಸಿದಂಥ ಜಾಗದಿಂದ 1-2 ಲೈನ್ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರ್ತೀನಿ. ಶ್ರೀಕೃಷ್ಣ ಪಾರ್ಥನಿಗೆ ಹೇಳುತ್ತಾನೆ, ನೀನು ಯಾರಿಗಾಗಿ ಅಳಬಾರದೋ ಅವರಿಗಾಗಿ ಅಳುತ್ತಿರುವೆ. ಆತ್ಮಸ್ವರೂಪವನ್ನು ತಿಳಿದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ನೀನು ನಾನು ಮತ್ತು ಇಲ್ಲಿರುವವರೆಲ್ಲರೂ ಹಿಂದೂ ಇದ್ದೆವು, ಮುಂದೂ ಇರುತ್ತೇವೆ. ಆತ್ಮಸ್ವರೂಪರಾದ ನಾವೆಲ್ಲ ನಿತ್ಯರು. ಶರೀರಕ್ಕೆ ಹುಟ್ಟು, ಬಾಲ್ಯ, ಯೌವನ ಮತ್ತು ವಾರ್ಧಕ್ಯ ಅವಸ್ಥೆಗಳು ಕ್ರಮವಾಗಿ ಬರುವಂತೆ ಆತ್ಮನಿಗೆ ಆಯಾ ದೇಹಗಳು ಬರುತ್ತಿರುತ್ತವೆ. ಈ ವಿಷಯದಲ್ಲಿ ಧೀರನಾದವನು ಮೋಹಗೊಳ್ಳುವುದಿಲ್ಲ. ನೆನ್ನೆ ನಾಳೆ ಹೇಗೋ ಹಾಗೆ ಸಾವು ಪುನರ್ಜನ್ಮಗಳು ಕೂಡ. ನೆನ್ನೆ ಅಂದರೆ ಹಿಂದಿನ ಜನ್ಮ ನೆನಪಿರೋದಿಲ್ಲ, ನಾಳೆ ಅಂದರೆ ಮುಂದಿನ ಜನ್ಮ ಭಾವಿಸಿಕೊಳ್ಳಬೇಕು. ಇಂದ್ರಿಯಗಳು ಮನಸ್ಸಿನೊಡನೆ ಸಂಪರ್ಕಕ್ಕೆ ಬಂದಾಗ ವಿಷಯಗಳು ಅಂದರೆ ಸುಖ ದುಃಖಗಳು, ಶೀತೋಷ್ಣ ಮುಂತಾದವು ಅನುಭವಕ್ಕೆ ಬರುತ್ತವೆ. ಹೀಗೆ ಅನುಭವ ಬರಬೇಕಾದರೆ ಮನಸ್ಸು ಬಹಳ ಮುಖ್ಯ. ಮನಸ್ಸು ಅಂತರ್ಮುಖಿಯಾದರೆ ಇಂದ್ರಿಯಗಳು ಇದ್ದೂ ಇಲ್ಲದಂತೆ. ಪಕ್ಕದಲ್ಲೇ ಕುಳಿತು ಮಾತನಾಡಿದರೂ ತಲೆಗೆ ಏನೂ ಹೋಗುವುದಿಲ್ಲ. ಫಿಲಮ್ ಇಲ್ಲದ ಕ್ಯಾಮರಾನ ಎಷ್ಟು ಸಲ ಕ್ಲಿಕ್ ಮಾಡಿದರೂ ಹೇಗೆ ಏನೂ ಪ್ರಯೋಜನವಾಗುವುದಿಲ್ಲವೋ ಹಾಗೆ ಮನಸ್ಸಿಲ್ಲದಿದ್ದರೆ ಯಾವ ವಿಷಯಗಳೂ ಅನುಭವಕ್ಕೆ ಬರುವುದಿಲ್ಲ. ಸುಖ ದುಃಖಗಳು ಬರುತ್ತವೆ ಹೋಗುತ್ತವೆ. ಬಂಧುಗಳು ಸಾಯುತ್ತಾರಲ್ಲ ಎಂದು ಖಿನ್ನನಾಗಬೇಡ. ಆಗುವುದು ಹಾಗೇ ಆಗುತ್ತದೆ, ಸಹಿಸಿಕೋ ಮೌನವಾಗಿ ಎನ್ನುತ್ತಾನೆ ಕೃಷ್ಣ. ಜ್ಞಾನಿಗಳು ಸತ್ ಎಂದರೆ ಏನು ಎಂದು ತಿಳಿದಿರುತ್ತಾರೆ. ದೇಹವು ಸತ್ತಲ್ಲ, ಅಂದರೆ ಅದು ಸತ್ಯವಲ್ಲ, ಅದು ನಿತ್ಯವೂ ಅಲ್ಲ. ಆತ್ಮವೆಂಬುದು ಸತ್, ಅದು ಸತ್ಯ ಮತ್ತು ನಿತ್ಯ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಮೋಕ್ಷ ಅಂದರೆ ಶ್ರೇಯಸ್ಸು ಬೇಕಾದರೆ ಸುಲಭದ ದಾರಿಯನ್ನು ನೋಡ್ತೇವೆ. ಶ್ರೇಯಸ್ಸಿನ ದಾರಿ ಕಷ್ಟಕರವಾದುದು, ಪ್ರೇಯಸ್ಸಿನ ದಾರಿ ಸುಲಭದ್ದು. ಈ ಸುಲಭದ ದಾರಿಗೆ ಹೋದರೂ ಅದು ಮತ್ತೆ ಕಷ್ಟದ ದಾರಿಗೆ ತಂದು ಬಿಡುತ್ತದೆ. ಇದಕ್ಕೆ ಒಂದು ಉದಾಹರಣೆ. ಒಬ್ಬ ಸುಂಕದ ಕಟ್ಟೆಯನ್ನು ತಪ್ಪಿಸಿಕೊಳ್ಳಬೇಕೆಂದು ಗಾಡಿ ತುಂಬ ನ್ಯಾಯಬದ್ಧವಲ್ಲದ ಸರಕನ್ನು ತುಂಬಿಕೊಂಡು ಅಡ್ಡದಾರಿಯಲ್ಲಿ ರಾತ್ರಿ ಊರಿಗೆ ಹೊರಟ. ದಾರಿ ಗೊತ್ತಾಗದೆ ಎತ್ತುಗಳಿಗೆ ದಾರಿ ತಪ್ಪಿತು. ಅಲ್ಲಿ ಇಲ್ಲಿ ಸುತ್ತಿದವು. ಹಳ್ಳಿಗೆ ಹೋಗಲು ಎಷ್ಟು ಹೊತ್ತಾದರೂ ಆಗಲಿಲ್ಲ. ಎತ್ತುಗಳು ಹೋದಲ್ಲಿ ಹೋಗಲಿ ಎಂದು ಕೈ ಚೆಲ್ಲಿ ಇವನು ಸುಮ್ಮನೆ ಕುಳಿತ. ಅವು ಬೆಳಗಾಗೋ ಹೊತ್ತಿಗೆ ಸುಂಕದ ಕಟ್ಟೆ ಮುಂದೆನೇ ಬಂದು ನಿಂತವು. ಸುಖದ ದಾರಿ ಎಂದು ಪ್ರೇಯಸ್ಸಿನ ಮಾರ್ಗ ಹಿಡಿದರೂ ಹೀಗೆಯೇ ಆಗಿ ಕೊನೆಗೆ ಕಷ್ಟದ ದಾರಿಯಾದ ಶ್ರೇಯಸ್ಸಿನ ಮಾರ್ಗಕ್ಕೆ ತಂದು ಬಿಡುತ್ತೆ. ಆತ್ಮನ ವಿಚಾರವಾಗಿ ಕೃಷ್ಣನು ಮುಂದುವರಿಸುತ್ತಾನೆ. ಆತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಶರೀರವು ಕೊಲ್ಲಲ್ಪಟ್ಟರೂ ಆಯುಧಗಳಿಂದ ಕತ್ತರಿಸಲ್ಪಟ್ಟರೂ ಆತ್ಮವು ಇದ್ದೇ ಇರುತ್ತದೆ. ಆತ್ಮನು ಅವಧ್ಯನು, ನಾಶರಹಿತನು, ಪುರಾತನನು, ನಿತ್ಯನು, ಚೈತನ್ಯ ಸ್ವರೂಪನು. ಬೆಳಕನ್ನು ಯಾರೂ ಕತ್ತರಿಸಲಾರರು, ಸ್ಪರ್ಶಿಸಲಾರರು, ಉಪಯೋಗಿಸಬಹುದು ಅಷ್ಟೆ. ಅಂತೆಯೇ ಆತ್ಮನನ್ನು ಕತ್ತರಿಸಲಾಗದು, ಸ್ಪರ್ಶಿಸಲಾಗದು. ಆತ್ಮ ಶಾಶ್ವತ, ಅದು ನಾನು. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ಇದು ಅಶಾಶ್ವತ. ಮನುಷ್ಯನು ಜೀರ್ಣವಾದ ವಸ್ತ್ರಗಳನ್ನು ಬಿಟ್ಟು ಬೇರೆ ಹೊಸ ವಸ್ತ್ರಗಳನ್ನು ಧರಿಸುವಂತೆ ದೇಹದಲ್ಲಿ ಸ್ಥಿತನಾದ ಜೀವನು ಜೀರ್ಣವಾದ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಹೊಂದುತ್ತಾನೆ. ಇಂಥ ಜೀವವನ್ನು ಅಂದರೆ ಆತ್ಮವನ್ನು ಅಗ್ನಿಯು ಸುಡಲಾಗುವುದಿಲ್ಲ, ಗಾಳಿಯು ಒಣಗಿಸುವುದಿಲ್ಲ, ನೀರು ತೋಯಿಸುವುದಿಲ್ಲ. ಕೃಷ್ಣ ಮತ್ತೂ ಹೇಳುತ್ತಾನೆ, ಪ್ರಾಣಿಕೋಟಿಗಳು ಹುಟ್ಟುವ ಮೊದಲು ಮತ್ತು ಸತ್ತ ನಂತರ ಕಂಡುಬರುವುದಿಲ್ಲ. ಹುಟ್ಟು ಮರಣಗಳ ನಡುವಿನ ಕೆಲಕಾಲ ಮಾತ್ರ ಕಾಣಬರುತ್ತವೆ. ಆ ಕೆಲಕಾಲದ ಅವಧಿಯಲ್ಲಿ ಆತ್ಮನು ಶರೀರದಲ್ಲಿ ವಾಸಿಸುತ್ತಾನೆ. ಜನನ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೀಗಿದ್ದಾಗ ಚಿಂತೆ ಏಕೆ ಪಡಬೇಕು? ಹೀಗೆ ಅನೇಕ ವಿಧವಾಗಿ ಆತ್ಮದ ಬಗ್ಗೆ ಈ 28 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಬೋಧಿಸಿದ್ದಾನೆ. ಆತ್ಮದ ಬಗ್ಗೆ ಇಷ್ಟು ಸಮರ್ಪಕವಾಗಿ ಕೃಷ್ಣ ವಿವರಿಸಿದಂತೆ ಯಾರೂ ವಿವರಿಸಲಾರರು.
ಇಲ್ಲಿಗೆ ನಿಲ್ಲಿಸುತ್ತೇನೆ ಇಂದಿಗೆ. ನಾಳೆ ಕರ್ಮಯೋಗದ ಬಗ್ಗೆ ವಿವರಣೆ ಕೊಡ್ತೇನೆ ನಾನು. ಅಲ್ಲಿವರೆಗೂ ನಿಮಗೆಲ್ರಿಗೂ ನಮಸ್ಕಾರ. ನಾಳೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸೋದರಿಯರಾದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತು ನಿನ್ನೆ ನಿಲ್ಲಿಸಿದ್ದಂಥ 2ನೇ ಅಧ್ಯಾಯವನ್ನು ಮುಂದುವರಿಸ್ತೇನೆ. ಕರ್ಮಯೋಗ ಹೇಳೋಣ ಅಂತ ಹೇಳಿದ್ದೆ ನಿನ್ನೆ, ಅದನ್ನು ಇವತ್ತು ಹೇಳ್ತೀನಿ. 2ನೇ ಅಧ್ಯಾಯದ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗ ಅಂದರೆ ಆತ್ಮನ ಬಗ್ಗೆ ವಿವರವಾಗಿ ಅರ್ಜುನನಿಗೆ ತಿಳಿಸಿ ಹೇಳಿದ ಮೇಲೆ ಕರ್ಮ ಮಾರ್ಗದ ವಿಚಾರವನ್ನು ಹೇಳಲು ತೊಡಗುತ್ತಾನೆ. 15 ಶ್ಲೋಕಗಳಲ್ಲಿ ವಿವರಣೆ ಬರುತ್ತದೆ. ನಾನು ಯಾರು ಎಂಬುದನ್ನು ತಿಳಿದ ಮೇಲೆ ಮನುಷ್ಯನು ತನ್ನ ಜೀವಿತದ ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಕರ್ಮಗಳನ್ನು ಹೇಗೆ ಮಾಡಬೇಕು, ಮಾಡುವಾಗ ಮನಸ್ಸು ಹೇಗಿರಬೇಕು, ಕರ್ಮ ಮಾಡುವುದರಿಂದ ಫಲ ಏನು ಎಂಬುದನ್ನೆಲ್ಲ ಹೇಳುತ್ತಾನೆ ಕೃಷ್ಣ. ಆತ್ಮಜ್ಞಾನವನ್ನು ಪಡೆಯಲು ಅಂತಃಕರಣ ಶುದ್ಧಿ ಬಹಳ ಮುಖ್ಯ. ಇದು ಕರ್ಮಯೋಗದಿಂದ ಸಾಧ್ಯ ಎನ್ನುತ್ತಾನೆ ಕೃಷ್ಣ. ಈಶ್ವರ ಅರ್ಪಣ ಬುದ್ಧಿಯಿಂದ ಅಂದರೆ ಮಾಡಿದ ಕರ್ಮವನ್ನು ಫಲ ಸಮೇತ ಈಶ್ವರನಿಗೆ ಸಮರ್ಪಿಸುವುದು. ಹಾಗೆ ಮಾಡಿದರೆ ಅದು ನಿರ್ಲೇಪ ಕರ್ಮವಾಗುತ್ತದೆ. ಕರ್ಮ ಯಾವುದೇ ಆಗಬಹುದು. ತಿನ್ನುವುದು, ಅಡಿಗೆ ಮಾಡುವುದು, ಆಫೀಸ್ನಲ್ಲಿ ಮಾತಾಡುವುದು ಮುಂತಾದವನ್ನು ಸಮಚಿತ್ತದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು. ಆ ಕರ್ಮವು ಸ್ವಧರ್ಮವಾಗಿರಬೇಕು, ಧರ್ಮ ಮಾರ್ಗದಿಂದ ಕೂಡಿರಬೇಕು. ನಾನು ಮಾಡಿದೆ, ನನ್ನಿಂದಲೇ ಆಯಿತು, ನಾನು ಮಾಡಿದ್ದರಿಂದಲೇ ಒಳ್ಳೆಯದಾಯಿತು, ಈ ತರಹದ ಭಾವನೆಗಳನ್ನು ಹೊರತಾಗಿಸಿ ಕರ್ಮ ಮಾಡಬೇಕು. ಅರ್ಜುನನಿಗೆ ಸ್ವಧರ್ಮ ಯಾವುದು? ಅವನು ಯುದ್ಧ ಮಾಡಲೇ ಹುಟ್ಟಿದವನು, ಕ್ಷತ್ರಿಯೋತ್ತಮ. ಯುದ್ಧ ಅವನ ಧರ್ಮ. ಕ್ಷಾತ್ರಧರ್ಮ ಕ್ಷತ್ರಿಯನಾದವನಿಗೆ ಬಹುಮುಖ್ಯ. ಈಗ ಸಂಭವಿಸಿರುವ ಯುದ್ಧ ತೆರೆದಿರುವ ಸ್ವರ್ಗದ್ವಾರದಂತೆ, ಕ್ಷತ್ರಿಯರಿಗೆ ಅಪರೂಪವಾಗಿ ಸಿಕ್ಕಿರುವಂಥ ಅವಕಾಶ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಕಾರ್ಯೋನ್ಮುಖನಾಗಲು ಕೃಷ್ಣ ಹೇಳುತ್ತಾನೆ. ಈ ಘೋರವಾದ ಯುದ್ಧದಲ್ಲೂ ಒಂದು ಕಾರುಣ್ಯ ಇದೆ, ಅದನ್ನು ಮರೆಯಬಾರದು. ಯುದ್ಧದ ಫಲವನ್ನು ಈಶ್ವರಾರ್ಪಣ ಮಾಡಿ ಸಂಗ್ರಾಮದಲ್ಲಿ ಹೋರಾಡಿದರೆ ಜಯಿಸಿದರೆ ಸುಖ, ಮರಣಿಸಿದರೆ ಸ್ವರ್ಗ ಎಂಬುದು ಖಂಡಿತ. ಕೇವಲ 2 ತಿಂಗಳ ಹಿಂದೆ ವಿರಾಟ ನಗರದ ಹೊರವಲಯದಲ್ಲಿ ಕೌರವರನ್ನು ಎದುರಿಸಬೇಕಾಗಿ ಬಂದಾಗ ಉತ್ತರ ಕುಮಾರನಿಗೆ ಅರ್ಜುನ ಹಿಮ್ಮೆಟ್ಟಬೇಡ ಎಂದು ಬೋಧಿಸಿದ್ದ. ಆದರೆ ಅದೇ ಅರ್ಜುನನಿಗೆ ಈಗ ಕೃಷ್ಣ ಹಿಮ್ಮೆಟ್ಟಬೇಡ ಎಂದು ಹೇಳುವಂತಾಗಿದೆ. ಕರ್ಮದ ಬಗ್ಗೆ ಕೃಷ್ಣ ಮುಂದುವರಿಸುತ್ತಾ ಹೇಳುತ್ತಾನೆ. ಕರ್ಮ ಪ್ರತಿಪಾದನೆ ಹೀಗೂ ಆಗಬಹುದು. ವೇದಾಭ್ಯಾಸ, ಹೋಮಗಳು, ಯಜ್ಞ, ಯಾಗಗಳು, ದೇವತಾ ಕಾರ್ಯಗಳು ಸ್ವರ್ಗಾದಿ ಫಲಗಳನ್ನು ಕೊಡಬಹುದು, ಆದರೆ ಜನ್ಮ ಮರಣಗಳನ್ನು ತಪ್ಪಿಸುವುದಿಲ್ಲ. ವೇದಾಭ್ಯಾಸ ಇಲ್ಲದೆಯೂ ನಿಷ್ಕಾಮ ಕರ್ಮದಿಂದ ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಜಗದ್ಗುರು ಶ್ರೀರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ವಿಶೇಷವಾದ ಯಾವ ಶಾಸ್ತ್ರಾಭ್ಯಾಸ ಇಲ್ಲದೆಯೂ ಬ್ರಹ್ಮಜ್ಞಾನಿಗಳಾದರು. ಇದು ನಮಗೆ ಗೊತ್ತಿರುವಂಥ ಸತ್ಯವಾಗಿದೆ. ಕರ್ಮ ಮಾಡುವಲ್ಲಿ ಮನಸ್ಸು ಸರಿ ಇರಬೇಕು ಎನ್ನುವುದು ಮುಖ್ಯ. ಸಣ್ಣದಾದ ನಿಷ್ಕಾಮ ಕರ್ಮ ಕೂಡ ನಿಷ್ಫಲ ಆಗಲು ಸಾಧ್ಯವಿಲ್ಲ. ದೊರಕಿದ ಫಲವನ್ನು ಈಶ್ವರ ಪ್ರಸಾದವೆಂದು ಸ್ವೀಕರಿಸಬೇಕು. ಆ ಫಲ ಯಾವುದೆಂದರೆ ಚಿತ್ತಶುದ್ಧಿ. ನೀರು ತುಂಬಿದ ದೊಡ್ಡ ಪಾತ್ರೆಗೆ ಸ್ವಲ್ಪ ಹಾಲನ್ನು ಸೇರಿಸಿದಲ್ಲಿ ಆ ಸ್ವಲ್ಪ ಹಾಲೇ ನೀರಿನ ಬಣ್ಣ ಬದಲಾಯಿಸುತ್ತದೆ. ಅದೇ ರೀತಿ ಚಿತ್ತವು ಶುದ್ಧಿಯಾಗಲು ಸಾಧ್ಯ. ಪ್ರಸಿದ್ಧವಾದ ಶ್ಲೋಕ 47ನೇಯದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಮಾತೆ ಸಂಗೋಸ್ತ್ವ ಕರ್ಮಣಿ ಎಂದು. ಒಂದು ವಿಧದಲ್ಲಿ ನಮ್ಮ ಜೀವನದ ಗುರಿ ಹೇಗಿರಬೇಕು ಎನ್ನುವುದನ್ನು ನಾವು ಈ ಶ್ಲೋಕದ ಮೂಲಕ ಕಂಡುಕೊಳ್ಳಬಹುದು. ಕರ್ಮ ಮಾಡಲು ನಮಗೆ ಅಧಿಕಾರವಿದೆ. ಈ ಅಧಿಕಾರವನ್ನು ಚಿತ್ತಶುದ್ಧಿ ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳಬೇಕು. ಫಲಾಭಿಸಂಧಿ ಇಲ್ಲದೆ ಕರ್ಮ ಮಾಡುವುದು ಕಷ್ಟ ಎನ್ನುವುದು ನಿಜ. ಸತ್ಯ, ಅಹಿಂಸೆಯನ್ನು ಪಾಲಿಸಿದರೆ ನಿಷ್ಕಾಮ ಕರ್ಮ ಮಾಡುವುದು ಸಾಧ್ಯ. ಚಿತ್ತಶುದ್ಧಿ ಆಗದೆ ಜ್ಞಾನನಿಷ್ಠೆಗೆ ಅರ್ಹತೆ ಬರುವುದಿಲ್ಲ. ಒಂದು ಗಾದೆ, ಬೆಟ್ಟಕ್ಕೆ ಹಾರುವ ಮೊದಲು ಅಟ್ಟಕ್ಕೆ ಹಾರಲು ಬರಬೇಕು ಎಂದು. ಮೊದಲು ಅವಿದ್ಯೆಯನ್ನು ಕಳೆದುಕೊಂಡು, ಅಂದರೆ ಅಜ್ಞಾನವನ್ನು ಕಳೆದುಕೊಂಡು ಕಾಮವನ್ನು ಗೆಲ್ಲಬೇಕು. ನಂತರ ಕರ್ಮ ಮಾಡಬೇಕು. ಆಗ ಲೋಕ ಕಲ್ಯಾಣಕಾರಿಯಾದ ಲೋಕ ಸಂಗ್ರಹವಾಗುತ್ತದೆ.
ಇದನ್ನು ಪ್ರಯತ್ನಪೂರ್ವಕ ಮಾಡಲು ತೊಡಗಿದರೆ ನಂತರ ಪ್ರಯತ್ನವಿಲ್ಲದೇನೆ ನಿಷ್ಕಾಮ ಕರ್ಮ ಮುಂದುವರಿಯುತ್ತದೆ. ಲೋಕ ಸಂಗ್ರಹ ಅಂದರೆ ತಾನು ಸೇವೆ ಮಾಡ್ತಾ ಇರೋದು ಅಂತ ಅಲ್ಲ. ಲೋಕ ತನ್ನ ಸೇವೆಯನ್ನು ಗ್ರಹಿಸುವ ಮೂಲಕ ಅನುಗ್ರಹ ಮಾಡ್ತಾ ಇದೆ ಅನ್ನೋ ಭಾವನೆಯಿಂದ ಮಾಡೋದು ಅಂತ. ಸೇವೆ ಅನ್ನುವುದು ಪಡೆಯುವಿಕೆ ಅಲ್ಲದೆ ಕೊಡುವಿಕೆ ಅಲ್ಲ, ಚಿತ್ತಶುದ್ಧಿಗಾಗಿ ಮಾಡುವಂಥದ್ದು, ಯಾವ ಲಾಭಗಳನ್ನೂ ಅಪೇಕ್ಷಿಸಿ ಅಲ್ಲ. ಇದನ್ನೆಲ್ಲ ಕೃಷ್ಣ ಸ್ವತಃ ಆಚರಿಸಿ ಹೇಳಿದ್ದಾನೆ. ಆದ್ದರಿಂದಲೇ ಅವನ ಮಾತು ಗೀತೆಯಾಯಿತು, ಅವನ ಮಾತು ಎಲ್ಲರೂ ಕೇಳಲು ಸಾಧ್ಯವಾಯಿತು. ಇಲ್ಲಿಗೆ ನಾನು ಇದನ್ನು ಮುಗಿಸ್ತೇನೆ. ನಾಳೆ ಮತ್ತೆ ಮುಂದುವರಿಸೋಣ. ಅಲ್ಲಿವರೆಗೂ ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರೆಗೂ ನನ್ನ ಸಹೋದರಿಯರೆಲ್ಲರಿಗೂ ನಮಸ್ಕಾರಗಳು. ನಿನ್ನೆ ಕರ್ಮಯೋಗದ ಬಗ್ಗೆ ಹೇಳಿದ್ದೆ. ಇವತ್ತು ಸ್ಥಿತಪ್ರಜ್ಞನ ಲಕ್ಷಣಗಳು, ಅದನ್ನು ಹೇಳ್ತಾ ಇದ್ದೀನಿ. ಇವತ್ತು ಈ 2ನೇ ಅಧ್ಯಾಯ ಮುಗಿಯುತ್ತೆ. ಇದನ್ನು ಒಂದು ಸಲ ಕೇಳಿದ್ರೆ ಅರ್ಥ ಆದಾಗಿರುತ್ತೆ, ಆದರೆ ಪೂರ್ತಿ ಆಗಿರಲ್ಲ. ಅದಕ್ಕೋಸ್ಕರ ನೀವು ಮತ್ತೆ ಮತ್ತೆ ಕೇಳಬೇಕಾಗತ್ತೆ. ಕೇಳಿದಾಗ ನಿಮಗೇನಾದ್ರು ಸಂಶಯ ಬಂದೇ ಬರುತ್ತೆ, ಯಾಕೆಂದರೆ ಪೂರ್ತಿ ಕ್ಲಿಯರ್ ಆಗೋದಿಲ್ಲ ಮನಸ್ಸಿಗೆ. ನೀವು ಅದನ್ನು ನನಗೆ ಮೆಸೇಜ್ ಕಳಿಸಿ. ನಾಳೆ ನಾಡಿದ್ದು ಅಂದರೆ ಶನಿವಾರ ಭಾನುವಾರ ನಾನು ಚಿಂತನೆಯನ್ನು ಓದೋದಿಲ್ಲ. ಸೋಮವಾರಕ್ಕೆ ನಿಮಗೆ ತಿಳಿಸ್ತೀನಿ. ಆವಾಗ ಹಾಗೆ ನೀವೇನಾದ್ರು ಮೆಸೇಜ್ ಕಳಿಸಿದರೆ ಅದಕ್ಕೆ ಉತ್ತರನೂ ಕೊಡ್ತೀನಿ. ಮತ್ತೆ 3ನೇ ಅಧ್ಯಾಯವನ್ನು ಶುರು ಮಾಡ್ತೀನಿ ಅವತ್ತು. ಯಾವಾಗ ಮೋಹದ ಅಂಟು ಹೋಗುತ್ತದೋ ಆಗ ಕೇಳಬೇಕಾದ್ದು ಯಾವುದೂ ಇರುವುದಿಲ್ಲ. ಜ್ಞಾನವಾದ ಮೇಲೆ, ಅಂದರೆ ಜ್ಞಾನದ ಅನುಭವವಾದ ಮೇಲೆ ಇನ್ಯಾವುದು ತಾನೇ ಬೇಕು? ನಮ್ಮ ಸ್ವರೂಪವೇ ಜ್ಞಾನವಾಗುವುದರಿಂದ ಅದು ಎಂದೂ ನಮ್ಮಿಂದ ಬೇರ್ಪಡುವುದಿಲ್ಲ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಹೇಳಿದ್ದಾನೆ. ಇದುವರೆಗೂ ನಾವು ಕಂಡಿದ್ದು ಆತ್ಮನಿತ್ಯತ್ವ, ಸ್ವಧರ್ಮ ಪಾಲನೆ, ಜ್ಞಾನದ ವೈಶಿಷ್ಟ್ಯ, ಜ್ಞಾನಿಯ ಲಕ್ಷಣ, ನೆಮ್ಮದಿ, ಕರ್ಮಯೋಗ, ನಿರ್ಲೇಪ ಕರ್ಮ ಮುಂತಾದವು. ಈಗ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಸ್ಥಿತಪ್ರಜ್ಞ ಯಾರು? ಅವನ ಸ್ವಭಾವ ಏನು? ಸ್ಥಿತಪ್ರಜ್ಞ ಹೇಗಿರ್ತಾನೆ? ಈತ ಸ್ಥಿತಪ್ರಜ್ಞ ಎಂದು ಗುರುತಿಸುವುದು ಹೇಗೆ? ಇವೆಲ್ಲಕ್ಕೂ ಕೃಷ್ಣ ಸಮಾಧಾನವನ್ನು ಈ 9 ಶ್ಲೋಕಗಳಲ್ಲಿ ಕೊಟ್ಟಿದ್ದಾನೆ. ಸ್ಥಿತಪ್ರಜ್ಞರನ್ನು ಬ್ರಹ್ಮಜ್ಞಾನಿ, ಜೀವನ್ಮುಕ್ತ ಎಂದು ಹೇಳುತ್ತಾರೆ. ಜೀವನ್ಮುಕ್ತರಾದಂಥ ಸದಾಶಿವ ಬ್ರಹ್ಮೇಂದ್ರರು, ರಮಣ ಮಹರ್ಷಿಗಳು ಇವರನ್ನು ಉದಾಹರಣೆಯಾಗಿ ಹೇಳಬಹುದು. ಸ್ಥಿತಪ್ರಜ್ಞತೆ ಬರಬೇಕಾದರೆ ಈ ಕೆಳಗಿನ 4 ಮೆಟ್ಟಲುಗಳನ್ನು ಏರಬೇಕಾಗುತ್ತದೆ. ಅವಿರೋಧ, ಸಮನ್ವಯ, ಸಾಧನೆ, ಫಲ. ಮೊದಲನೆಯದು ಅವಿರೋಧ. ಆತ್ಮನಿತ್ಯ, ಜಗತ್ಮಿಥ್ಯ ಎಂಬುದನ್ನು ಅರ್ಥ ಮಾಡಿಕೊಂಡು ಆತ್ಮದ ಹಿರಿಮೆಯನ್ನು ತಿಳಿಯುತ್ತಾ ತನ್ನ ಜೀವನದ ಗುರಿ ಏನು ಎಂಬುದನ್ನು ನಿರ್ಧರಿಸಬೇಕು. ಎರಡನೆಯದು ಸಮನ್ವಯ. ಯಾರೇ ಆಗಲಿ ತನ್ನ ಸ್ವಧರ್ಮ ಏನು ಎಂಬುದನ್ನು ತಿಳಿದು ಫಲಕಾಮನೆಯನ್ನು ವರ್ಜ್ಯ ಮಾಡಿ ಕರ್ಮವನ್ನು ಶಿವಾರ್ಪಣ ಬುದ್ಧಿಯಿಂದ ಆಚರಿಸಿ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಕರ್ಮವು, ಕರ್ಮದ ಹಿಂದಿನ ಮನಸ್ಸು ಒಂದಕ್ಕೊಂದು ಪೂರಕವಾಗಿರಬೇಕು, ಸಮನ್ವಯವಾಗಬೇಕು. ಮೂರನೆಯದು ಸಾಧನೆ. ನಿರ್ಲೇಪ ಅಂದರೆ ಅಂಟಿಲ್ಲದ, ನಿಷ್ಕಾಮ, ಯಾವ ಫಲಾಪೇಕ್ಷೆಯೂ ಇಲ್ಲದ, ನಿಸ್ವಾರ್ಥ, ತನಗೋಸ್ಕರ ಅಲ್ಲದ ಹಾಗೂ ಶುದ್ಧ ಮನಸ್ಸಿನಿಂದ ಮಾಡುವ ಕರ್ಮ ಎಂಬುದು ಸ್ಥಿತಪ್ರಜ್ಞನಾಗಲು ಹೊರಟಿರುವವನಿಗೆ ಸಾಧನೆಯಾಗುತ್ತದೆ. ಸಾಧಕನ ಪಂಚರತ್ನ ಎಂದು 62, 63, 64, 65, 66ನೇ ಶ್ಲೋಕಗಳಲ್ಲಿ ಹೇಳಿದೆ. ಈ ಶ್ಲೋಕಗಳಲ್ಲಿ ಮನುಷ್ಯನ ಪತನ ಹೇಗಾಗುತ್ತದೆ ಎನ್ನುವುದನ್ನು ಕೃಷ್ಣ ಹೇಳಿದ್ದಾನೆ. ದೋಷದ ಪ್ರಮಾದದ ದಾರಿಯನ್ನು, ಗುಣದ ಪ್ರಮೋದದ ದಾರಿಯನ್ನು ಹೇಳಿದ್ದಾನೆ. ರಾಗದ್ವೇಷಾದಿಗಳಿಂದ ದೂರ ಆಗಿರುವವರು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದು ಏನನ್ನು ಅನುಭವಿಸಿದರೂ ತಪ್ಪಿಲ್ಲ. ಮನೆಗೆ ಹೋಗುತ್ತಿರುವವನು ದಾರಿಯಲ್ಲಿ ಮಲ್ಲಿಗೆ ತೋಟದಿಂದ ಅರಳುತ್ತಿರುವ ಮಲ್ಲಿಗೆಯ ಸುವಾಸನೆ ಬರುತ್ತಿರಬೇಕಾದರೆ ಮೂಗು ಮುಚ್ಚಿಕೊಳ್ಳುವುದಲ್ಲ. ಮನೆಗೆ ಹೋಗಬೇಕಾಗಿರುವುದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದು ಮಲ್ಲಿಗೆಯ ಕಂಪನ್ನು ಆಘ್ರಾಣಿಸಿ ಆನಂದಪಟ್ಟರೆ ತಪ್ಪಿಲ್ಲ. ಆದರೆ ಪರಿಮಳ ಚೆನ್ನಾಗಿದೆ ಎಂದು ತೋಟಗಾರನ ಅನುಮತಿ ಇಲ್ಲದೆ ಮಲ್ಲಿಗೆ ಹೂವನ್ನು ಕೀಳುವ ಪ್ರಯತ್ನವನ್ನು ಮಾಡಬಾರದು.
ಅಂದರೆ ಪರಿಮಳವನ್ನು ಆಘ್ರಾಣಿಸಿ ಸುಖಪಡುವುದು ತಪ್ಪಲ್ಲ. ಅದು ಧರ್ಮಕ್ಕೆ ಅವಿರೋಧವಾಗಿ ಇರಬೇಕು ಅಷ್ಟೆ. 4ನೆಯ ಮೆಟ್ಟಲು ಫಲ. ಈ ಮೇಲಿನ 3 ಸಾಧನೆಗಳನ್ನು ಸಾಧಿಸಿದರೆ ಚಿತ್ತವು ಮಾನಸ ಸರೋವರದ ಸ್ಫಟಿಕ ಸದೃಶ ಜಲದಂತೆ ನಿರ್ಮಲವಾಗುತ್ತದೆ. ಅದರಿಂದ ಸುಖ ದುಃಖ, ಶೀತೋಷ್ಣ, ಜಯಾಪಜಯ, ತೆಗಳಿಕೆ ಹೊಗಳಿಕೆ, ನೋವು ನಲಿವು ಈ ಎಲ್ಲ ದ್ವಂದ್ವಗಳಲ್ಲೂ ಸಮತ್ವವನ್ನು ಹೊಂದುವ ಸ್ಥಿತಿ ಬರುತ್ತದೆ. ಇಂದ್ರಿಯಗಳು ತಮ್ಮ ಒಡೆತನವನ್ನು ಬಿಟ್ಟುಕೊಟ್ಟು ಅಧೀನವಾಗುತ್ತವೆ. ಬಾಂಧವ್ಯದ ಸೆಳೆತ, ಕೋಪ, ಭಯ ಮುಂತಾದವುಗಳಿಂದ ಬಿಡುಗಡೆ ಹೊಂದಿ ಪರಿಪೂರ್ಣತೆ ಬಂದು ಸ್ಥಿತಪ್ರಜ್ಞ ಎಂದೆನಿಸುತ್ತಾನೆ. ಬಯಕೆಗಳನ್ನೆಲ್ಲ ಬಿಟ್ಟು ತನ್ನಲ್ಲಿ ತಾನೇ ತೃಪ್ತನಾಗಿರುವಂಥವನಾಗುತ್ತಾನೆ. ಸ್ಥಿತಪ್ರಜ್ಞ ಪ್ರಾಪಂಚಿಕ ಬಯಕೆಗಳು ಬರುವುದು ಅಜ್ಞಾನದಿಂದ. ಆದರೆ ಜ್ಞಾನವೇ ನನ್ನ ಸ್ವರೂಪ ಎಂದು ತಿಳಿಯುವವನು ಸ್ವಸ್ಥತೆಯನ್ನು ಪಡೆದು ಯಾವ ವಿಕಾರಕ್ಕೂ ತುತ್ತಾಗದೆ ಅನುದ್ವಿಗ್ನ ಮನಸ್ಕನಾಗಿ ಇರುತ್ತಾನೆ. 1 ದಿನದಲ್ಲಿ, 1 ತಿಂಗಳಲ್ಲಿ, 1 ವರ್ಷದಲ್ಲಿ ಸ್ಥಿತಪ್ರಜ್ಞತ್ವ ಲಭಿಸುವುದಿಲ್ಲ. ನಿಷ್ಕಾಮ ಕರ್ಮವನ್ನು ಮಾಡಲು ಇಂದು ನಿರ್ಧರಿಸಿದರೆ ಅದನ್ನು ಸಾಧಿಸಲು ಎಷ್ಟು ಸಮಯ ತೆಗೆದುಕೊಳ್ಳಬಹುದು? ಮನಸ್ಸನ್ನು ಬಗ್ಗಿಸಲು ಎಷ್ಟು ಸಲ ಮರಳಿ ಯತ್ನವನ್ನು ಮಾಡಬೇಕಾಗಬಹುದು? ಅಹಿಂಸೆಯನ್ನು ಪಾಲಿಸಲು, ಸತ್ಯವನ್ನು ಹೇಳಲು ಮಾಡುವ ಭಗೀರಥ ಪ್ರಯತ್ನಗಳು, ನಾನು ಎಂಬುದನ್ನು ಇಲ್ಲವಾಗಿಸಲು ಮರಳಿ ಮರಳಿ ಯತ್ನವನ್ನು ಮಾಡುವುದು, ಹೀಗೆಯೇ ಪಟ್ಟಿ ದೊಡ್ಡದಾಗುತ್ತಾ ಹೋಗುತ್ತದೆ. ಮನಸ್ಸು ಕಬ್ಬಿಣದಷ್ಟು, ಬಂಡೆಯಷ್ಟು ಸ್ಥಿರವಾಗಿ ಇಲ್ಲದಿದ್ದರೆ ಪ್ರಯತ್ನವೆಲ್ಲವೂ ವ್ಯರ್ಥವಾಗುತ್ತದೆ. ಮನಸ್ಸನ್ನು ಪ್ರಸನ್ನವಾಗಿಟ್ಟುಕೊಂಡು ಹಾಗೆಯೇ ಗಟ್ಟಿಯಾಗಿಟ್ಟುಕೊಂಡರೆ ಶಾಂತಿ ಸಿಗುತ್ತದೆ. ಸುಖದ ಅನುಭವವೂ ಆಗುತ್ತದೆ. ಶಾಂತಿ ಒಳಗಿನಿಂದ ಹೊರಕ್ಕೆ ಪ್ರಸಾರವಾಗುವುದು. ಸುಖ ಹೊರಗಿನಿಂದ ಒಳಕ್ಕೆ ಪ್ರಸಾರವಾಗುವುದು. ಶಾಂತಿ ಇದ್ದಲ್ಲಿ ಮಾತ್ರ ಸುಖ ಇರುತ್ತದೆ. ಸ್ಥಿರವೂ ಗಂಭೀರವೂ ಪರಿಪೂರ್ಣವೂ ಆದ ಸಾಗರಕ್ಕೆ ಎಲ್ಲ ನದಿಗಳೂ ಸೇರುವುವು. ಸಾಗರದ ನೀರಿನ ಮಟ್ಟದಲ್ಲಿ ಯಾವ ವ್ಯತ್ಯಾಸವೂ ಕಾಣಬರುವುದಿಲ್ಲ. ಸೂರ್ಯನ ಪ್ರಖರ ಕಿರಣಗಳು ಆ ನೀರನ್ನು ಆವಿಯಾಗಿಸುತ್ತವೆ. ಆಗಲೂ ನೀರಿನ ಮಟ್ಟದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹಾಗೆಯೇ ಜಿತಕಾಮನಾದವನನ್ನು ಯಾವ ಕಾಮನೆಗಳು ಅವನ ಮನಸ್ಸನ್ನು ಚಲಿಸಲು ಸಮರ್ಥವಾಗಲಾರವು. ಆದರೆ ಬಯಕೆಗಳನ್ನು ಉಳಿಸಿಕೊಂಡವನಿಗೆ ಒಂದು ಕುಂಟೆಯಲ್ಲಿದ್ದಂತೆ. ಸ್ವಲ್ಪ ನೀರು ಹೆಚ್ಚಾಗಿ ಬಂದು ಸೇರಿದರೆ ಕಟ್ಟೆ ಒಡೆದು ಹೋಗುತ್ತದೆ. ಸ್ವಲ್ಪ ಕಡಿಮೆಯಾದರೆ ತಳ ಕಾಣುತ್ತದೆ, ನೆಲ ಬಿರುಕು ಕಂಡು ಘೋರವಾಗಿ ಕಾಣುತ್ತದೆ. ಸ್ಥಿತಪ್ರಜ್ಞನಿಗೆ ಈ ಸ್ಥಿತಿ ಎಚ್ಚರದ ನಿದ್ರೆ ಅಂದರೆ ಸಮಾಧಿ ಸ್ಥಿತಿ, ಅಂದರೆ ಹೊಯ್ದಾಟವಿಲ್ಲದ ಮನಸ್ಥಿತಿ ಇರುತ್ತದೆ. ಸತ್ಯವನ್ನು, ಸೊಗಸನ್ನು, ಶಿವನನ್ನು ಕಾಣುತ್ತಾ ಇರುತ್ತದೆ. ಅವನು ಮುಕ್ತಿಯನ್ನು ಪಡೆಯಬಲ್ಲನು. ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಇದು ಬ್ರಾಹ್ಮೀ ಸ್ಥಿತಿ. ಇದನ್ನು ಪಡೆದವನು ಮೋಹದಲ್ಲಿ ಎಂದೂ ಬೀಳನು. ಅಂತಹವನು ಅಂತ್ಯಕಾಲದಲ್ಲಿಯೂ ಬ್ರಾಹ್ಮೀ ಸ್ಥಿತಿಯಲ್ಲಿಯೇ ಇದ್ದು ಬ್ರಹ್ಮ ನಿರ್ವಾಣ ರೂಪವಾದ ಮೋಕ್ಷವನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಇಲ್ಲಿಗೆ 2ನೇ ಅಧ್ಯಾಯ ಮುಗೀತು. ಇದನ್ನು ನೀವು ಮನನ ಮಾಡಿಕೊಂಡು, ಚಿಂತನೆ ಮಾಡಿ ಮನನ ಮಾಡಿಕೊಂಡು, ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ನನಗೆ ಮೆಸೇಜ್ ಕಳಿಸಿ. ನಾಳೆ ನಾಡಿದ್ದು 2 ದಿವಸ ಪುರ್ಸೊತ್ತಿರುತ್ತೆ. ಆಮೇಲೆ ನಾನು ಮತ್ತೆ ಸೋಮವಾರ 3ನೇ ಅಧ್ಯಾಯವನ್ನು ಶುರು ಮಾಡ್ತೀನಿ. ನೀವೇನಾದರೂ ಕ್ವಶನ್ಸ್ ಕೇಳಿದರೆ ಅದಕ್ಕೆ ನಾನು ಉತ್ತರನೂ ಹೇಳ್ತೀನಿ. ಇವತ್ತೊಂದು 2 ನಿಮಿಷ ಜಾಸ್ತಿ ಆಯಿತು, ಯಾಕೆಂತಂದರೆ ಇದು ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಅದಕ್ಕೋಸ್ಕರ ಕ್ಷಮೆ ಇರಲಿ. ನಿಮಗೆಲ್ರಿಗೂ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತು 3ನೇ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಕರ್ಮ ಮಾರ್ಗವನ್ನು ಪ್ರಧಾನವಾಗಿ ಶ್ರೀಕೃಷ್ಣ ವಿವರಣೆ ಕೊಡೋದು. 2ನೇ ಅಧ್ಯಾಯದಲ್ಲಿ ಜ್ಞಾನ ಮಾರ್ಗ, ಕರ್ಮಯೋಗ ಎರಡನ್ನೂ ಹೇಳ್ತಾನೆ. ಜ್ಞಾನ ಮಾರ್ಗ ಒಳ್ಳೆಯದು ಅಂತಲೂ ಹೇಳ್ತಾನೆ. ಇದರಲ್ಲಿ ಬರೀ ಕರ್ಮಯೋಗವನ್ನೇ ತಗೊಂಡು ಕರ್ಮಯೋಗನ ಆಚರಿಸಬೇಕು ಅಂತ ಕೃಷ್ಣ ಅರ್ಜುನನಿಗೆ ವಿವರಿಸ್ತಾನೆ. ಕೃಷ್ಣ ಕರ್ಮ ಮಾರ್ಗ ಪ್ರತಿಪಾದನೆಗೆ ಪ್ರಾಮುಖ್ಯತೆ ಕೊಟ್ಟು ವಿವರಿಸುತ್ತಾನೆ. ಜ್ಞಾನ ತುಂಬ ವಿಶೇಷವಾದ್ದು ಎಂದು ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳಿದ್ದುಂಟು. ಹಾಗೆಯೇ ಕರ್ಮವನ್ನೂ ಪ್ರತಿಪಾದನೆ ಮಾಡುತ್ತಾ ಅರ್ಜುನನನ್ನು ಯುದ್ಧಕ್ಕೆ ಈಗ ಪ್ರೇರಣೆ ಮಾಡುತ್ತಿದ್ದಾನೆ. ಅರ್ಜುನ ಗೊಂದಲಕ್ಕೊಳಗಾದ. ಅವನು, ಈ ಘೋರ ಕರ್ಮವನ್ನು ಮಾಡಲು ಏಕೆ ಹೇಳುತ್ತಿರುವೆ?
ಸಂಸಾರ ಎಂಬುದು ಸಾಗರದಂತೆ ಅದೊಂದು ಕೂಪ ಎಂದೂ ಹೇಳಿ ಮದುವೆಯನ್ನು ಮಾಡಿಕೋ ಎಂದು ಹೇಳುವುದು ಯಾವ ನ್ಯಾಯ? ಯಾವುದಾದರೂ ಒಂದು ಮಾರ್ಗವನ್ನು ನಿರ್ಣಾಯಕವಾಗಿ ಹೇಳು ಎನ್ನುತ್ತಾನೆ ಅರ್ಜುನ. ಅರ್ಜುನನ ಬೇಡಿಕೆಗೆ ಉತ್ತರವಾಗಿ ಅವನಿಗೆ ಕರ್ಮಯೋಗವನ್ನು ವಿವರವಾಗಿ ಹೇಳಲು ತೊಡಗುತ್ತಾನೆ. ಒಂದೇ ಬಾರಿ ಜ್ಞಾನವನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಕರ್ಮದ ಅನಿವಾರ್ಯತೆ ಕ್ಷಣ ಕ್ಷಣಕ್ಕೂ ಇರುತ್ತದೆ. ಒಂದು ಕ್ಷಣವೂ ಕರ್ಮ ಮಾಡದೆ ಇರಲು ಆಗುವುದಿಲ್ಲ. ಉಸಿರಾಡುವುದರಿಂದ ಹಿಡಿದು ನಮ್ಮ ಹಿಡಿತವಿದ್ದೂ ಇಲ್ಲದೆಯೂ ಕರ್ಮಗಳು ಆಗುತ್ತಿರುತ್ತವೆ. ಕರ್ಮ ಮಾಡುವಾಗ ಒಳಗೆ ಮತ್ತು ಹೊರಗೆ ಶುದ್ಧತೆ ಇರಬೇಕು. ಮನಸ್ಸಿನಲ್ಲಿ ವಿಷಯಗಳನ್ನು ಚಿಂತಿಸುತ್ತಾ ಹೊರಗೆ ಕರ್ಮೇಂದ್ರಿಯಗಳನ್ನು ತಡೆದರೆ ಅವನು ಡಾಂಭಿಕ, ಕಪಟಿ ಎನ್ನಿಸುತ್ತಾನೆ. ಬಹಿರಿಂದ್ರಿಯ ಮಟ್ಟದಲ್ಲಿ ಶುದ್ಧಿ ಇದ್ದು ಮನಸ್ಸಿನ ಮಟ್ಟದಲ್ಲಿ ಶುದ್ಧಿ ಇಲ್ಲದಿದ್ದರೆ ಅದು ವ್ಯರ್ಥ. ಸಾಯಣಾಚಾರ್ಯರು ಹೇಳಿರುವುದು ಇದನ್ನೇ: ಮನಸಾ ಯಥಾರ್ಥ ಚರಣಂ ವ್ರತಂ, ವಚಸಾ ಯಥಾರ್ಥ ಚರಣಂ ಸತ್ಯಂ, ಕ್ರಿಯೆಯ ಯಥಾರ್ಥ ಚರಣಂ ಧರ್ಮ. ಅಂದರೆ ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿ ಇರಬೇಕು ನಾವು ಮಾಡುವಂಥ ಕೆಲಸದಲ್ಲಿ ಅಂತ. ಸಾಮಾನ್ಯರಾದವರೆಲ್ಲರೂ ಜ್ಞಾನಯೋಗಕ್ಕೆ ಬೇಕಾದ ಚಿತ್ತಶುದ್ಧಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ಕರ್ಮ ಮಾಡಲೇಬೇಕು. ರಾಮಾನುಜಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಹೇಳುತ್ತಾರೆ: ವಿಷಯವ್ಯಾಕುಲ ಬುದ್ಧಿಯುಕ್ತಾನಾಂ ಕರ್ಮಯೋಗಿ ಅಧಿಕಾರಃ, ಅವ್ಯಾಕುಲ ಬುದ್ಧೀನಾಂ ಜ್ಞಾನಯೋಗಿ ಅಧಿಕಾರಃ. ಅಂದರೆ ವಿಷಯಗಳಿಂದ ವ್ಯಾಕುಲರಾದವರಿಗೆ, ಅಂದರೆ ದೂರವಾದವರಿಗೆ, ವಿಷಯಗಳಿಂದ ದೂರವಾದವರಿಗೆ ಜ್ಞಾನಯೋಗ, ವಿಷಯಗಳಿಂದ ಆಕುಲರಾದವರಿಗೆ ಅಂದರೆ ದೂರವಾಗದವರಿಗೆ ಕರ್ಮಯೋಗ. ಮಧ್ವಾಚಾರ್ಯರು ಹೇಳುತ್ತಾರೆ: ಜನಕಾದಿಗಳು ಕರ್ಮ ಮಾಡಿಯೇ ಪರಮಾತ್ಮನನ್ನು ಗ್ರಹಿಸಲು ಬೇಕಾದ ಚಿತ್ತಶುದ್ಧಿಯನ್ನು ಪಡೆದುಕೊಂಡರು. ಅರ್ಜುನ, ನೀನು ಆ ರಾಜರ್ಷಿ ಜನಕನ ದಾರಿಯಲ್ಲಿ ನಡೆಯಬೇಕು. ಸನಕ, ಸನಂದನ ಇವರುಗಳು ಮಾಡಿದಂತೆ ವೈರಾಗ್ಯದ ತ್ಯಾಗದ ಫಲವಾದ ಸನ್ಯಾಸದ ಮೂಲಕ ಬರುವಂಥ ಜ್ಞಾನದೃಷ್ಟಿಯಿಂದ ಅಲ್ಲ. ಮೊದಲು ನಿನ್ನ ವರ್ಣ, ಆಶ್ರಮ ಇವುಗಳನ್ನು ಗಮನಿಸು. ನಿನ್ನ ಚೌಕಟ್ಟಿನಲ್ಲಿರುವುದನ್ನು ನೀನು ಸರಿಯಾಗಿ ಮಾಡು. ಮುಂದಿನ 9, 10, 11ನೇ ಶ್ಲೋಕಗಳಲ್ಲಿ ಕರ್ಮಮಾರ್ಗದ ಬಗ್ಗೆ ಮತ್ತೂ ಮುಂದುವರಿಸುತ್ತಾನೆ ಕೃಷ್ಣ. ಕರ್ಮಗಳಲ್ಲಿ 2 ವಿಧ: ಪ್ರಾಕೃತ ಮತ್ತು ಸ್ವಕೃತ. ನಮ್ಮ ಅರಿವಿಲ್ಲದೆಯೇ ಆಗುವುದು ಪ್ರಾಕೃತ ಕರ್ಮ. ಉದಾಹರಣೆ: ಉಚ್ಛ್ವಾಸ, ನಿಶ್ವಾಸ, ಹಸಿವು, ನಿದ್ರೆ, ಉಗುರು, ಕೂದಲು ಬೆಳೆಯುವುದು, ಶರೀರ ಮುಪ್ಪಾಗುವುದು ಇತ್ಯಾದಿ. ಇವೆಲ್ಲ ಪ್ರಾಕೃತ ಕರ್ಮಗಳು. ಈ ಕರ್ಮಗಳಿಂದ ಯಾವ ಫಲವೂ ಇಲ್ಲ. ಇನ್ನು ಸ್ವಕೃತ ಕರ್ಮದಲ್ಲಿ 2 ವಿಧ. ಅವು ದುಷ್ಕರ್ಮ ಮತ್ತು ಸತ್ಕರ್ಮ. ದುಷ್ಕರ್ಮ ಅಧರ್ಮವಾಗುತ್ತದೆ. ಇದನ್ನು ಮಾಡುವುದರಿಂದ ಮನುಷ್ಯನು ಅಧೋಗತಿಗಿಳಿಯುತ್ತಾನೆ. ಸತ್ಕರ್ಮ ಧರ್ಮವಾಗುತ್ತದೆ. ಇದರಲ್ಲಿ 3 ವಿಧಗಳಿವೆ: ಲೌಕಿಕ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ ಕರ್ಮ ಅಂತ. ಲೌಕಿಕ ಕರ್ಮ ಸ್ವಾರ್ಥಕ್ಕೆ ಮಾಡುವಂಥದ್ದು. ಉದಾಹರಣೆ: ಜೀವಿಕೆಗಾಗಿ ಸಂಪಾದಿಸುವುದು, ಕೃಷಿ ಮಾಡುವುದು, ಅಡಿಗೆ ಮಾಡುವುದು ಇವೆಲ್ಲ ಲೌಕಿಕ ಸತ್ಕಾಮ ಕರ್ಮಗಳು ಎನಿಸುತ್ತವೆ. ವೈದಿಕ ಕರ್ಮ ತಾನು ಪುಣ್ಯ ಆರ್ಜಿಸುವುದಕ್ಕೆ ಮಾಡುವಂಥವು. ನಾಮಕರಣ ಮುಂತಾದ ಷೋಡಶ ಸಂಸ್ಕಾರಗಳು, ಯಜ್ಞಗಳು, ದಾನ, ತಪಸ್ಸು, ಜಪ ಮುಂತಾದವು. ಲೋಕ ಕಾರ್ಯಗಳನ್ನು ನಡೆಸುವುದು ಯಜ್ಞ. ತನ್ನ ಪರಿಮಿತಿಯಲ್ಲಿರುವುದನ್ನು ಇತರರಿಗೂ ಹಂಚಿ ಅವರ ಸಂತೋಷದಲ್ಲಿ ತಾನೂ ಭಾಗಿಯಾಗಿ ಸಂತೋಷ ಪಡುವುದು ದಾನ. ಸರ್ವಶಕ್ತ ಭಗವಂತನನ್ನು ನಂಬಿ ಅಹಂಕಾರವನ್ನು ಬಿಟ್ಟು ಶುದ್ಧ ಸಾತ್ವಿಕ ಜೀವನ ನಡೆಸುವುದು ತಪಸ್ಸು. 3ನೇದು ಪಾರಮಾರ್ಥಿಕ ಕರ್ಮ. ಬ್ರಹ್ಮಾನುಭೂತಿ, ತತ್ವಚಿಂತನೆ, ಶಾಂತಿ, ಧ್ಯಾನ ಇತ್ಯಾದಿ ಪಾರಮಾರ್ಥಿಕ ಕರ್ಮಗಳಾಗುತ್ತವೆ. ನಿಸ್ವಾರ್ಥದಿಂದ ಮಾಡುವ ಈ ಸಾತ್ವಿಕ ಕರ್ಮಗಳನ್ನು ಆಚರಿಸುವುದರಿಂದ ದೇವತೆಗಳು ತೃಪ್ತಿ ಹೊಂದುವರು. ಇಲ್ಲಿಗೆ ಇವತ್ತಿಗೆ ನಿಲ್ಲಿಸ್ತೀನಿ ನಾನು. ನಾಳೆ ಇದು 3ನೇ ಅಧ್ಯಾಯವನ್ನು ಮುಂದುವರಿಸ್ತೀನಿ. ಅಲ್ಲಿವರೆಗೂ ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳು.